ಬೆಂಗಳೂರಲ್ಲಿ ಪ್ರೇಮಿಗೆ ಬೆಂಕಿಯನ್ನ ಇಟ್ಟಿದ್ದಾಳೆ ಪ್ರೇಯಸಿ. ಬಾಗಲಕೋಟೆಯಲ್ಲಿ ಗಂಡನನ್ನ ಬಿಟ್ಟು ಮಹಿಳೆ ಎಸ್ಕೇಪ್. ಮಂಡ್ಯದಲ್ಲಿ ಗಂಡನನ್ನ ಬಿಟ್ಟು ಹೆಂಡತಿ ಜೂಟ್. ಅಂದ್ರೆ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಪ್ರತ್ಯೇಕವಾಗಿ ನಡೆದಿರುವಂತ ಕೆಲವೊಂದು ಘಟನೆಗಳಿದು. ನಿಜಕ್ಕೂ ಗಾಬರಿ ಹುಟ್ಟಿಸುವಂತ ಕೆಲವೊಂದು ಇನ್ಸಿಡೆಂಟ್ಗಳು, ಘಟನೆಗಳು ಇಲ್ಲಿ ಸಂಭವಿಸಿದೆ. ಮತ್ತೆ ಗಂಡನಿಗೂ ಗೊತ್ತೇ ಇಲ್ಲ ಹೆಂಡತಿ ಓಡೋಗಿರೋದು. ಆಕೆ ಸ್ಟೇಟಸ್ ನೋಡಿ ಗಮನಕ್ಕೆ ಬಂದಿದೆ ಅವನಿಗೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಭೀಕರವಾಗಿ ಮರ್ಡರ್ ಆಗಿದೆ. ಪ್ರಿಯತಮನಿಗೆ ಬೆಂಕಿಯನ್ನ ಹಚ್ಚಿ ಪ್ರೇಯಸಿ ವಿಕೃತಿಯನ್ನ ಮೆರೆದಿದ್ದಾಳೆ. ಅದಾದ್ಮೇಲೆ ಆತ್ಮಹತ್ಯೆಯ ಕಥೆಯನ್ನ ಕಟ್ಟಿದವಳ ನಗ್ನ ಸತ್ಯ ಬಯಲಿಗೆ ಬಂದಿದೆ. ಅವಾಯ್ಡ್ ಮಾಡ್ತಾ ಇದ್ದಿದ್ದಕ್ಕೆ ಕಿರಣ್ ಅನ್ನ ಕೊಲೆ ಮಾಡಿದ್ದಾಳೆ ಪ್ರೇಯಸಿ ಅನ್ನೋದು ಗೊತ್ತಾಗಿದೆ. ಕೈಕಾಲನ್ನ ಕಟ್ ಹಾಕಿ ಪ್ರೇಯಸಿ ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದಾಳೆ. ಪ್ರೇಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಿರಣ್ ಮರಣೋತ್ತರ ಪರೀಕ್ಷೆ ಆಗಿದೆ. ವಿಕ್ಟೋರಿಯಾ ಬಳಿಯಲ್ಲಿ ಕಿರಣ್ ಕುಟುಂಬಸ್ಥರು ಆಕ್ರಂದನವನ್ನ ಇಡ್ತಾ ಇದ್ದಾರೆ. ಕಿರಣ್ ಮೃತಪಟ್ಟಿರೋದು ಅವ್ರ ತಾಯಿಗೆ ಗೊತ್ತಿಲ್ಲ. ಐಸಿಯುನಲ್ಲಿ ಮಗ ಇದ್ದಾನೆ ಅಂತ ಹೇಳಿದಾರಷ್ಟೇ. ಇನ್ನು ಪ್ರೇಮಾಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಕಿರಣ್ ಫ್ಯಾಮಿಲಿ ಮೆಂಬರ್ಸ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹಂತಕಿ ಪ್ರೇಮಾಳ ವಿಚಾರಣೆ ಆಗ್ತಾ ಇದೆ. ಕೊಲೆಗೂ ಮುನ್ನ ಏನೆಲ್ಲ ಆಯ್ತು ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದಾರೆ. ಬ್ಯಾಡ್ರಹಳ್ಳಿಯಲ್ಲಿ ಕಿರಣ್ ಕೊಲೆ ಆಗಿದೆ. ಪ್ರಿಯತಮೆ ಪ್ರೇಮಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ ಬ್ಯಾಡ್ರಹಳ್ಳಿಯಲ್ಲಿ ಭೀಕರ ಮರ್ಡರ್ ಕೇಸ್ ಸಂಬಂಧ ಕಿರಣ್ ಅನ್ನ ಕೊಲೆ ಮಾಡಿದ್ಲು ಪ್ರಿಯತಮೆ. ಪ್ರೇಮಾಳನ್ನ ಬಂಧಿಸಿದ್ದಾರೆ ಪೊಲೀಸರು. ಆತ್ಮಹತ್ಯೆ ಕತೆ ಕಟ್ಟಿಲ್ಲಾಕೆ. ನಗ್ನ ಸತ್ಯ ಬಯಲಿಗೆ ಬಂದಿದೆ. ಅಂದ್ರೆ ಕಿರಣ್ ತನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದ, ಬೇರೆ ಹುಡುಗಿ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಆಕೆ ಜೊತೆಗೆ ಫೋಟೋಗಳನ್ನ ತಗೊಳ್ತಾ ಇದ್ದ, ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದ. ಇದೆಲ್ಲ ಪ್ರೇಮ ಗಮನಕ್ಕೆ ಬಂದಿತ್ತು. ಒಂದೇ ಖಾಸಗಿ ಕಂಪನಿಯಲ್ಲಿ ಫಸ್ಟ್ ಇವ್ರು ಕೆಲಸ ಮಾಡ್ತಾ ಇದ್ರು, ಫಸ್ಟ್ ಸ್ನೇಹಿತರಾಗಿದ್ರು, ಆಮೇಲೆ ಲವ್ ಮಾಡಕ್ ಶುರು ಮಾಡಿದ್ರು. ಆದ್ರೆ ಕಿರಣ್ ಇತ್ತೀಚೆಗೆ ತನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದ ಅಂತ ಹೇಳಿ ಬೈಕ್ ಕೊಡಿಸ್ತೀನಿ ಬಾ ನಿನ್ನ ಆಸೆ ಅಂತೆ ಅಂತ ಹೇಳಿ ಮನೆ ಕರೆಸ್ಕೊಂಡಿರ್ತಾಳೆ. ಕಿರಣ್ ಬಂದಿರ್ತಾನೆ, ಬೈಕ್ ಸಿಕ್ಬಿಡುತ್ತಲ್ಲ ಅಂತ ಹೇಳಿ. ಇನ್ನು ಫಾರಿನ್ ಸ್ಟೈಲ್ ಅಲ್ಲಿ, ವೆಸ್ಟರ್ನ್ ಸ್ಟೈಲ್ ಅಲ್ಲಿ ನಿಂಗೆ ನಾನು ಪ್ರಪೋಸ್ ಮಾಡ್ತೀನಿ, ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈ ಕಾಲೆಲ್ಲ ಕಟ್ಟಿ ಪ್ರಪೋಸ್ ಮಾಡ್ತಾರೆ. ಅದೇ ಸ್ಟೈಲಲ್ಲಿ ನಾನು ನಿಂಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಕತೆ ಕಟ್ತಾಳೆ. ಅವನಿಗೆ ಆಗ್ಲೂ ಅನುಮಾನ ಬರಲ್ಲ. ಯಾಕೆ ಸ್ಟ್ರೈಟ್ ಆಗಿ ಕಟ್ತಿದ್ಯಾ ಅಂತ ಕೇಳಿದಾಗ ಇಲ್ಲ ಇದು ಫಾರಿನ್ ಸ್ಟೈಲ್ ಅಂತಾನೆ ಆಕೆ ಉತ್ತರ ಕೊಟ್ಟಿರ್ತಾಳೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಆಕೆ ಸೀಮೆಣ್ಣೆ ಸುರಿದು ಬೆಂಕಿಯನ್ನ ಹಚ್ಚಿರ್ತಾಳೆ. ಆತ್ಮಹತ್ಯೆ ಅಂತ ಹೇಳಿ ಕತೆ ಕಟ್ಟೋದಕ್ಕೆ ಟ್ರೈ ಮಾಡಿರ್ತಾಳೆ. ಇನ್ನು ತಾನೂ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅದಕ್ಕೆ ಬೇಕಾದಂತ ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡಿರ್ತಾಳೆ. ಆದ್ರೆ ಇದ್ದಕ್ಕಿದ್ದಂಗೆ ಆ ಹೊಗೆ ಬೆಂಕಿ ಎಲ್ಲ ನೋಡಿ ಆಕೆಗೆ ಅಲ್ಲಿ ಅಷ್ಟು ಧೈರ್ಯ ಬರಲ್ಲ. ಇಮಿಡಿಯೇಟ್ ಆಗಿ ಹೊರಗಡೆ ಬರ್ತಾಳೆ. ಅದಾದ್ಮೇಲೂ ಆತ್ಮಹತ್ಯೆ ಕತೆ ಮುಂದುವರಿಸಿರ್ತಾಳೆ. ಆದ್ರೆ ಪೊಲೀಸರಿಗೆ ಅನುಮಾನ ಬಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈಕೆನೇ ಈ ಕೃತ್ಯ ಮಾಡಿರೋದು ಅನ್ನೋದು ಬೆಳಕಿಗೆ ಬಂದಿದೆ. ಹೊಡೆದಂಗೆ ಸಾಕೊಂಡು ಇವತ್ತ ಬೆಂಗಳೂರಿಗೆ ಕಳಿಸಿ ಅವನು ಇಲ್ಲಿ ಇದಕ್ಕೆ ಹೋಗ್ತದೆ ಕಂಪ್ನಿ, ಈ ಅಮ್ಮನು ಹೋಗ್ತದೆ. ಎಲ್ಲೋ ಏನೋ ಮಾಡ್ಕೊಂಬಿಟ್ಟು ಮನೆಗೆ ಕರ್ಕೊಂಡೋಗಿ ಓಡಾಕಿ ಆಡಂದು ಅಗಲ ಬೆಂಕಿ ಇಟ್ಟು ಕೊರಕ್ ಮಾಡ್ಯಾರಲ್ಲ ಈ ಧರ್ಮ. ಸರ್, ಎಷ್ಟು ವರ್ಷ ಆಗಿತ್ತು ಇವನು ಬೆಂಗಳೂರು ಬಂದು? ಈ ಪರಿಚಯದ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ? ಬೆಂಗಳೂರು ಇಲ್ಲ, ಪರಿಚಯ 4-5 ತಿಂಗಳಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಮಾತು ಏನು ಶಿಕ್ಷೆ ಕೊಟ್ಟಾಳ ಆ ಥರ ಆಗ್ಬೇಕು. ಸಿದ್ದರಾಮಯ್ಯ ಸರ್ಕಾರ ಕರೆಕ್ಟಾಗಿತ್ತು. ಸರ್ಕಾರ ಐತೆ ಅನ್ನಂಗಿದ್ರೆ ಆ ಥರ ಆಗ್ಬೇಕು. ಇಲ್ಲ ಸತ್ತೋಯ್ತು ಗೌರ್ಮೆಂಟ್ ಅನ್ನಂಗಿದ್ರೆ. ಬ್ಯಾಡ್ರಹಳ್ಳಿಯಲ್ಲಿ ಕಿರಣ್ ಕೊಲೆ ಪ್ರಕರಣ ಸಂಬಂಧ ಪ್ರಿಯತಮೆ ಪ್ರೇಮಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬ್ಯಾಡ್ರಹಳ್ಳಿ ಪೊಲೀಸರಿಂದ ಪ್ರೇಮ ಬಂಧನ ಆಗಿದೆ. ಘಟನೆ ಬಳಿಕ ಪ್ರೇಮ ವಿಚಾರಣೆಯನ್ನ ಮಾಡಲಾಗಿತ್ತು. ಕೊಲೆ ಮಾಡಿರೋದಾಗಿ ಆಗ ಪ್ರೇಮ ಬಾಯ್ ಬಿಟ್ಟಿದ್ದಾಳೆ. ಕಿರಣ್ ಕುಟುಂಬಸ್ಥರು ಕೊಟ್ಟಂತ ದೂರಿನ ಅನ್ವಯ ಆಕೆಯನ್ನ ಬಂಧಿಸಲಾಗಿದೆ. ಸದ್ಯ ಪ್ರೇಮಾಳನ್ನ ಬಂಧಿಸಿದ್ದು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಬೇಕಾದಂತ ಸಿದ್ಧತೆಗಳನ್ನ, ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕಸ್ಟಡಿಗೆ ಪಡೆದು ಮತ್ತಷ್ಟು ವಿಚಾರಣೆಗೆ ಒಳಪಡಿಸೋದಕ್ಕೆ ಬ್ಯಾಡ್ರಹಳ್ಳಿ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಕಿರಣ್ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ರು, ಆ ಅನ್ವಯ ಆಕೆಯನ್ನ ಬಂಧಿಸಲಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅದಕ್ಕೂ ಮುಂಚಿತವಾಗಿ ಆಕೆ ಪ್ರಾಥಮಿಕವಾಗಿ ವಿಚಾರಣೆಗೆ ಒಳಪಡಿಸಿದಾಗ ತಾನೇ ಕಿರಣ್ ಅನ್ನ ಕೊಂದಿದ್ದಾಗಿ ಒಪ್ಕೊಂಡಿದ್ದಾಳೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಇಲ್ಲಿ ಒಂದು ಟ್ರಾಜಿಡಿ ನಡೆದು ಹೋಗಿದೆ. ಕಿರಣ್ ತಾಯಿಗೆ ಇನ್ನೂ ಕೂಡ ವಿಷಯ ತಿಳಿಸಿಲ್ಲ. ಈಗ ಪೋಸ್ಟ್ ಮಾರ್ಟಮ್ ಆಗಿದೆಯಾ, ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ಎಲ್ಲಿ ತನಕ ಬಂದಿದೆ? ಮತ್ತೊಂದು ಕಡೆ ಈಗ ಪ್ರಾಥಮಿಕ ಹಂತದಲ್ಲೇ ವಿಚಾರಣೆ ಸಂದರ್ಭದಲ್ಲಿ ಆಕೆ ತಾನೇ ಕೊಂದಿದ್ದಾಗಿ ಹೇಳಿದ್ದಾಳೆ. ಸೊ ಎಷ್ಟು ದಿನದಿಂದ ಪ್ಲಾನ್ ಮಾಡಿದ್ಲಂತೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಶರ್ಮಿತಾ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆದಂಥ ಬಳಿಕ ಕಿರಣ್ನ ಮೃತದೇಹವನ್ನು ಸದ್ಯಕ್ಕೆ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅವರ ಕುಟುಂಬಸ್ಥರು ಹೇಳ್ತಿರುವಂತಹದ್ದು
ನಿನ್ನೆ ಏನು ಘಟನೆ ಆಯಿತು, ಕಿರಣ್ ಸಾವಾಗಿದೆ, ಇದುವರೆಗೂ ಕೂಡ ಅಷ್ಟೇ ತನ್ನ ತಾಯಿಗೆ ಹೇಳಿಲ್ಲ ವಿಚಾರ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಿನ್ನೆ ತಾಯಿಗೆ ಈ ರೀತಿಯಾಗಿ ಬೆಂಕಿ ಬಿದ್ದಿದೆಯಂತೆ, ICUನಲ್ಲಿ ಇದ್ದಾನೆ ಅಂತ ಹೇಳಿದಂತಹ ಬಳಿಕವೇ ಆಕೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿದ್ದಾಳೆ. ಇಲ್ಲೂ ಕೂಡ ಅಷ್ಟೇ ಆಕೆ ಚೇತರಿಸ್ಕೊಂತಿಲ್ಲ. ಅಂಥದ್ರಲ್ಲಿ ಕಿರಣ್ ಸಾವನ್ನಪ್ಪಿದ್ದಾನೆ ಅಂತ ವಿಚಾರ ಹೇಗೆ ಹೇಳುವಂಥದ್ದು ಅಂತಲೂ ಕೂಡ ಈಗಾಗಲೇ ಕುಟುಂಬಸ್ಥರು ಒಂದು ರೀತಿಯ ಅಂತ ಒಂದು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಆದರೂ ಕೂಡ ಅಷ್ಟೇ ಇವತ್ತು ಮೃತದೇಹವನ್ನು ಊರಿಗೆ ತೊಗೊಂಡೋಗ್ತೀವಿ, ಇನ್ನೇನು ಅನಿವಾರ್ಯವಾಗಿ ಏನಾಗುತ್ತೋ ಅದಾಗಲಿ, ದೇವ್ರ ಹಣೆಯಲ್ಲಿ ಏನು ಬರ್ದಿದ್ರೆ ಅದಾಗುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಅಷ್ಟೇ ಕಿರಣ್ನ ಕುಟುಂಬಸ್ಥರು ಬಂದಿದ್ದಾರೆ. ಯಾಕಂದರೆ ಕಿರಣ್ಗಿಂತನೂ ಮುಂಚಿತವಾಗಿ ಒಬ್ಬ ಗಂಡು ಮಗು ಇತ್ತು. ಆದರೆ ಗಂಡು ಮಗು ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದಂಥ ಬಳಿಕ ಕಿರಣ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಕಿದ್ರು, ಒಂದೇ ಮಗ ಅಂತ ಹೇಳ್ಬಿಟ್ಟು ಒಡೆಯೋದಕ್ಕೂ ಕೂಡ ಹೋಗಿರಲಿಲ್ಲ. ಅದು ಏನೇ ಮಾಡಿದ್ರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಫ್ಯಾಮಿಲಿ ಇತ್ತು. ಅಂಥದ್ರಲ್ಲಿ ಕಿರಣ್ ದುಡಿಯೋಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸಕ್ಕೂ ಕೂಡ ಅಷ್ಟೇ ಸೇರ್ಕೊತಾರೆ. ಇದಾಂತ ಬಳಿಕ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಅಷ್ಟೇ ಮನೆಯನ್ನು ತಂದೆ ತಾಯಿಗೋಸ್ಕರ ಅಂತೇಳಿ ಮನೆಯನ್ನು ಕೂಡ ಅಷ್ಟೇ ಕಟ್ಟಿಸ್ಕೊಡ್ತಿದ್ದಾನೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮನೆಗೆ ಕರೆಸ್ಕೊಂಡು ತನ್ನ ಮಗನಿಗೆ ಬೆಂಕಿ ಹಚ್ಚುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಏನಾದರೂ ತನ್ನ ಮಗನಿಂದ ಆಕೆಗೆ ಅನ್ಯಾಯ ಆಗಿದ್ದೇ ಆದಂಥ ಪಕ್ಷದಲ್ಲಿ ಕಾನೂನಲ್ಲಿ ಒಂದು ಹೋರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ, ಹಂಗೆ ಹೋರಾಟ ಮಾಡ್ಬೋದಾಗಿತ್ತು. ಆದರೆ ಏಕಾಏಕಿ ನಂಬಿಸಿ ಮನೆಗೆ ಕರೆಸಿ ಈ ರೀತಿ ಬೆಂಕಿ ಹಚ್ಚುವಂಥದ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು. ಪೊಲೀಸ್ ಇಲಾಖೆಯು ಕೂಡ ಈಗಾಗಲೇ ದೂರನ್ನು ಕೊಟ್ಟಿದ್ದೀವಿ. ತನ್ನ ಮಗನಿಗಾದಂಥ ಶಿಕ್ಷೆ ಆಕೆಗೂ ಕೂಡ ಆಗಬೇಕು ಅನ್ನುವಂಥ ಒಂದು ಆಕ್ರೋಶದ ಮಾತನ್ನು ಈಗಾಗಲೇ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯೂ ಕೂಡ ಅಷ್ಟೇ ನಿನ್ನೆ ಘಟನೆ ಆದಂಥ ಬಳಿಕ ಪ್ರೇಮಳನ್ನು ವಶಕ್ಕೆ ಪಡೆದಿದ್ರು. ಯಾಕಂದರೆ ಆಕೆಯೇ ಬೆಂಕಿ ಹಚ್ಚಿದ ಅಂತ ಬಳಿಕ ಆತನೇ ಪ್ರಪೋಸ್ ಮಾಡೋಕ್ಕೆ ಬಂದಿದ್ದ, ಬೆಂಕಿ ಹಚ್ಕೊಂಡ, ನಾನು ಒಪ್ಕೊಂಡಿಲ್ಲ ಅಂತ ಹೇಳಿದ್ದಕ್ಕೆ ಅಂತ ಒಂದು ಸೀನ್ ಕ್ರಿಯೇಟ್ ಮಾಡಿದ್ಲು. ಇದಾಂತ ಬಳಿಕ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡೋಗಿ ಎನ್ಕ್ವೈರಿಯನ್ನು ಮಾಡ್ತಾಯಿದ್ರು. ತೀವ್ರವಾದ ವಿಚಾರಣೆಯ ಬಳಿಕ ತಾನೇ ಕೊಲೆ ಮಾಡಿದ್ದೆ ಅನ್ನುವಂಥದ್ದನ್ನು ಕೂಡ ಆತ ತಪ್ಪೊಪ್ಕೊಂಡಿದ್ದಾಳೆ. ಇದಾಂತ ಬಳಿಕ ಈಗ ಆಕೆಯನ್ನು ಅಧಿಕೃತವಾಗಿ ಪ್ರಕರಣದಲ್ಲಿ ಬಂಧನ ಕೂಡ ಮಾಡಿದ್ದಾರೆ. ಬಂಧನ ಮಾಡಿ ಬಹುತೇಕ ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳೋದಕ್ಕೆ ಕೂಡ ಈಗಾಗಲೇ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇನ್ನೂ ಕೂಡ ರಿಕವರಿ ಇದೆ ಈ ಪ್ರಕರಣದಲ್ಲಿ. ಎಲ್ಲಿ ಆಕೆ ಪೆಟ್ರೋಲ್ ಖರೀದಿ ಮಾಡಿದ್ದಲ್ಲಿ, ಆಕೆ ಪಾಯ್ಸನ್ ಎಲ್ಲಿ ಖರೀದಿ ಮಾಡಿದ್ಲು, ಏನು ಕಂಪ್ಲೀಟಾಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತಷ್ಟು ದಿನಗಳ ಕಾಲ ಆಕೆಯನ್ನು ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾದ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರುವಂಥ ವಿಚಾರ ಏನು ಅಂತಂದರೆ ಈಕೆ ಪ್ರೀ ಪ್ಲ್ಯಾನ್ಡ್ ಆಗಿ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಆತನನ್ನು ಕರೆಸ್ಕೊಂಡಿದ್ದಂತನೂ ಕೂಡ ಗೊತ್ತಾಗಿದೆ. ಜೊತೆಗೆ ಆತ ಯಾವುದೇ ರೀತಿ ಪ್ರತಿರೋಧ ಒಡ್ಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಫಾರಿನ್ ಸ್ಟೈನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತೇಳಿ ಆತನ ನಗ್ನಗೊಳಿಸಿ ಆತನ ಕೈಕಾಳುಗಳನ್ನು ಕಟ್ಟಾಕಿ ಸೀಮೆ ಎಣ್ಣೆ ಹಾಕಿ ಬೆಂಕಿ ಹಚ್ಚಿದಾಳೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಆದರೆ ಕೊಲೆ ಮಾಡೋದಕ್ಕೆ ಒಬ್ಬಳಿಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು? ಒಂದು ವೇಳೆ ಏನಾದರೂ ಇದೇ ರೀತಿಯಾಗಿ ಕೊಲೆ ಮಾಡಬೇಕು ಅಂತ ಏನಾದರೂ ಬೇರೆ ಯಾವುದಾದ್ರೂ ವೀಡಿಯೋಸ್ ನೋಡುವಂಥದ್ದಾಗಿರ್ಬೋದು, ಅಥವಾ ಗೂಗಲಲ್ಲಿ ಎಲ್ಲರೂ ಸರ್ಚ್ ಮಾಡಿದ್ದಾರೆ, ಅಥವಾ ಯಾವುದಾದ್ರೂ ಫಿಲಿಮಿಂದ ಇವರೇನಾದರೂ ಇನ್ಸ್ಪಿರೇಷನ್ ತಗೊಂಡು ಈ ರೀತಿಯಂಥ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರೇಮಾಳ ಮೊಬೈಲನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇನ್ಸಿಡೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಏನು ಆತನಿಗೆ ಪ್ರಪೋಸ್ ಮಾಡುವಂಥ ದೃಶ್ಯಾವಳಿಗಳಾಗಿರ್ಬೋದು, ಸೀಮೆ ಎಣ್ಣೆ ಹಾಕಿ ಬೆಂಕಿ ಹಚ್ಚುವಂಥ ದೃಶ್ಯಾವಳಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಷ್ಟೇ ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಣವನ್ನು ಮಾಡ್ಕೊಂಡಿದ್ಲು. ಆ ಒಂದು ವಿಡಿಯೋ ಫುಟೇಜನ್ನು ಕೂಡ ಪೊಲೀಸರು ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದು. ಕೇವಲ ಈ ಒಂದು ವಿಡಿಯೋ ಅಷ್ಟೇನಾ, ಇನ್ನು ಬೇರೆ ಬೇರೆ ಏನಾದರೂ ಆ ಒಂದು ಮೊಬೈಲ್ನಲ್ಲಿ ಇದೆಯಾ ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಮಂಜು ಆರ್ಯ, ಮತ್ತೊಂದು ಪ್ರಕರಣ. ಕಸ ಹಾಕಿ ಬರ್ತೀನಿ ಅಂತ ಹೇಳಿ ಹೋದಂತ ಮಹಿಳೆ ನಾಪತ್ತೆ ಆಗಿದ್ದಾಳೆ. ಪರಿಚಿತ ವ್ಯಕ್ತಿ ಜೊತೆಯಲ್ಲಿ ಮನೆ ಬಿಟ್ಟು ಮಹಿಳೆ ಪರಾರಿಯಾಗಿದ್ದಾಳೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರಿನ ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದೆ. ಗಂಡ ಶರತ್ತನ್ನ ಬಿಟ್ಟು ಪತ್ನಿ ಪ್ರಿಯಾಂಕಾ ಎಸ್ಕೇಪ್ ಆಗಿದ್ದಾಳೆ. ಮನೆಯಲ್ಲಿ ಕಸ ಹಾಕಿ ಬರ್ತೀನಿ ಅಂತ ಹೊರಗಡೆ ಹೋಗಿದ್ದಾಳೆ. ಆಮೇಲಿಂದ ಆಕೆ ಕಾಣಿಸ್ತಾ ಇಲ್ಲ. ಕಟಿಂಗ್ ಶಾಪ್ ನಡೆಸ್ತಾ ಇದ್ದ ಪ್ರಭು ಜೊತೆಯಲ್ಲಿ ಪ್ರಿಯಾಂಕಾ ಪರಾರಿ ಅಂತ ಹೇಳಿ ಗಂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಬ್ರು ಮಕ್ಕಳು ಗಂಡನನ್ನ ಬಿಟ್ಟು ಪ್ರಿಯಾಂಕಾ ಪರಾರಿ ಆಗಿದ್ದಾಳೆ. ಪ್ರಭು ಆಗಾಗ ಪ್ರಿಯಾಂಕಾಳಿಗೆ ಕರೆನ್ಸಿಯನ್ನ ಹಾಕಿಸ್ತಾ ಇದ್ದಂತೆ. ಈ ವಿಷಯ ಗಂಡನಿಗೆ ಗೊತ್ತಾಗಿದೆ, ಶರತ್ತಿಗೆ ಗೊತ್ತಾಗಿದೆ. ಹೆಂಡತಿಗೆ ಹಿಂಗೆಲ್ಲ ಮಾಡಬೇಡ, ಮಕ್ಕಳಿದ್ದಾರೆ ಅಂತ ಹೇಳಿ ಬುದ್ಧಿ ಮಾತನ್ನು ಕೂಡ ಗಂಡ ಶರತ್ ಹೇಳಿದಾರಂತೆ. ಆದ್ರೆ ಎಷ್ಟೇ ಹೇಳಿದ್ರು ಬುದ್ಧಿ ಕಲಿಯದೆ ಪತ್ನಿ ಈಗ ಎಸ್ಕೇಪ್ ಆಗಿದ್ದಾಳೆ. ಮಹಿಳೆ ಮನೆ ಬಿಟ್ಟು ಹೋಗ್ತಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಕಸ ಹಾಕಿ ಬರ್ತೀನಿ ಅಂತ ಹೇಳಿದಂತ ಮಹಿಳೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಪತ್ನಿ ಎಸ್ಕೇಪ್ ಆಗಿರೋದು, ಪತಿ ಮತ್ತೆ ಮಕ್ಕಳನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಈಗ ಗಂಡ ಆರೋಪ ಮಾಡ್ತಿರೋದು ಪ್ರಭು ಎಂಬ ಆತನ ಜೊತೆಯಲ್ಲಿ ಪ್ರಿಯಾಂಕಾ ಅಂದ್ರೆ ಅವನ ಹೆಂಡತಿ ಓಡ್ ಹೋಗಿದ್ದಾಳೆ ಅಂತ. ಆಕೆ ಮನೆ ಬಿಟ್ಟು ಹೋಗ್ತಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಹೀಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕಟಿಂಗ್ ಶಾಪರ್ ಇದ್ದರು, ಪ್ರಭು ಅಂತ. ಅವ್ರ ಮೇಲೆ ಅಫೇರ್ ಇತ್ತು. ಅದು ನನಗೆ ಡೌಟ್ ಬಂದು ಏನೋ ಅವ್ರ ಫೋನಿಗೆ ಯಾವುದೋ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಹೇಳಿ ಕೇಳಿದಾಗ ಅವ್ರು ಹೇಳಿಲ್ಲ. ಯಾರ್ದು ಮೆಸೇಜ್ ಇದೆ ಏನಂತ ಕೇಳಿದಾಗ ಹೇಳಿಲ್ಲ. ಅದಕ್ಕೆ ಮುಂಚೆ ಏನಾಯ್ತು ಅಂದರೆ ಅವ್ರ ಮೊಬೈಲ್ಗೆ ರೀಚಾರ್ಜ್ ಆಗುತ್ತೆ.
ಫೆಬ್ರವರಿನಲ್ಲಿ ಒಂದ್ಸಲ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಯಾರು ಮಾಡಿಸಿದ್ರು ಅಂತ ಕೇಳಿದಾಗ ನಾನೇ ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ. ಆದರೂ ನಾನು ಡೌಟ್ ಬಂದು ನಮ್ಮ ಬ್ರದರಿಗೆ ಹೇಳ್ತೀನಿ ಮೊಬೈಲ್ ರೀಚಾರ್ಜ್ ಆಗಿದೆ ಅಂತ. ಅವರ ಒಂದು ನಂಬರ್ ಹೇಳ್ತಾರೆ, ಆ ನಂಬರ್ಗೆ ಇದು ಮಾಡ್ತೀನಿ. ಅದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಇದು ಫೋನ್ಪೇನಲ್ಲಿ ರೀಚಾರ್ಜ್ ಆಗಿದೆ ಅಂತ ಕಸ್ಟಮರ್ ಕೇರ್ ಅವ್ರು ಹೇಳ್ತಾರೆ. ನಮ್ಮ ಮನೆ ಮುಂಚೆ ಹೊಸಕೆರಳಿಯಲ್ಲಿ ಇರುತ್ತೆ. ಇದೇ ವಿಚಾರವಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದು ಸೆಕೆಂಡ್ ಲೈನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಇಲ್ಲಿ ಗಂಡನಿಗೆ ಗೊತ್ತಿತ್ತು ಪ್ರಭು ಜೊತೆಯಲ್ಲಿ ಹೆಂಡತಿ ರೀಚಾರ್ಜ್ ಮಾಡಿಸ್ಕೊಳ್ಳೋದು, ಅಫೇರ್ ಇಟ್ಕೊಳ್ಳಿದಾಳೆ ಅಂತ. ಸೊ ಹಿರಿಯರ ಗಮನಕ್ಕೆ ತಂದಿದ್ರಂತ ಆಗ, ಮತ್ತೆ ಈಗ ಪ್ರಭುನೂ ಕಾಣಿಸ್ತಾ ಇಲ್ವಾ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಪ್ರಿಯಾಂಕಾ ಎನ್ನುವಂಥ ಹೊರುವ ಮಹಿಳೆಗೆ 2 ಜನ ಮಕ್ಕಳಿದ್ದಾರೆ, ಜೊತೆಗೆ ಗಂಡನೂ ಕೂಡ ಇದ್ದ. ಆದರೆ ಕಳೆದ 11ನೇ ತಾರೀಕಿನಂದು ಕಸ ಹಾಕಿ ಬರ್ತೀನಿ ಅಂತ ಮನೆಯಿಂದ ಹೋದಂಥ ಆಕೆ ನಾಪತ್ತೆ ಆಗಿರುವಂಥದ್ದು. ಜೊತೆಗೆ ಪ್ರಭು ಎಂಬಾತನು ಕೂಡ ಈಗಾಗಲೇ ನಾಪತ್ತೆ ಆಗಿರುವಂಥ ಕಾರಣಕ್ಕೋಸ್ಕರ ಗಂಡ ಈಗ ಬಗಲಗುಂಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೊಟ್ಟಿದ್ದಾರೆ. ತನ್ನ ಹೆಂಡತಿ ಪ್ರಭು ಎಂಬಾತನ ಜೊತೆ ಓಡೋಗಿದ್ದಾಳೆ ಅಂತೇಳಿ ಈಗಾಗಲೇ ಆತ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಗಿರಿನಗರದಲ್ಲಿ ಇದು ಆರಂಭ ಆಗಿರುವಂಥದ್ದು. ಯಾಕಂದರೆ ಈ ಹಿಂದೆಯೂ ಕೂಡ ಅಷ್ಟೇ ಪ್ರಿಯಾಂಕಾ ತನ್ನ ಗಂಡ ಮತ್ತು ಮಕ್ಕಳ ಜೊತೆಯಲ್ಲಿ ಗಿರಿನಗರದಲ್ಲಿ ವಾಸವಾಗಿದ್ದರು. ಆ ಒಂದು ಮನೆಯ ಪಕ್ಕದಲ್ಲಿ ಒಂದು ಸೆಲ್ಯೂನ್ ಶಾಪನ್ನು ಈ ಒಂದು ಪ್ರಭು ಇಟ್ಕೊಂಡಿರ್ತಾನೆ. ಈ ಟೈಮ್ನಲ್ಲಿ ಪರಿಚಯ ಆದಂಥವ್ರು, ಅದೇ ಆದಂಥ ಬಳಿಕ ಪ್ರೀತಿಯಾಗುತ್ತೆ. ಪ್ರೀತಿಯಾದಂಥ ಬಳಿಕ ತುಂಬ ಅಂದರೆ ತುಂಬ ಆತ್ಮೀಯ ಸಲಿಗೆ ಬೆಳೆಯುತ್ತೆ. ಈ ಒಂದು ವೇಳೆಯಲ್ಲಿ ಇಬ್ಬರ ಮಧ್ಯೆ ಸಲಿಗೆ ವಿಚಾರವೂ ಕೂಡ ಅಷ್ಟೇ ಗಂಡನಿಗೆ ಗೊತ್ತಾಗುತ್ತೆ. ಆಗಲೂ ಕೂಡ ಅಷ್ಟೇ ಒಂದಷ್ಟು ಜಗಳ ಆಗಿರುತ್ತೆ, ಮನೆಯವ್ರನ್ನ ಕರೆಸಿ ಬುದ್ಧಿವಾದ ಹೇಳುವಂಥದ್ದು ಎಲ್ಲವೂ ಕೂಡ ಆಗಿರುತ್ತೆ. ಆಗ ಒಂದು ಪ್ರಿಯಾಂಕಾ ಗಂಡ ಒಂದು ನಿರ್ಧಾರವನ್ನು ಮಾಡ್ತಾನೆ, ಇಲ್ಲಿ ಇರೋವಂಥದ್ದೇ ಬೇಡ ಅಂತ ಹೇಳ್ಬಿಟ್ಟು ಬಗಲಗುಂಟೆಗೆ ಮನೆಯನ್ನು ಶಿಫ್ಟ್ ಮಾಡಿಕೊಂಡು ಅಲ್ಲಿ ಹೆಂಡತಿ ಮಕ್ಕಳ ಜೊತೆ ಇರ್ತಾನೆ. ಆದರೂ ಕೂಡ ಅಷ್ಟೇ ಪ್ರಭು ಪ್ರಿಯಾಂಕಳನ್ನು ಬಿಟ್ಟಿರಲ್ಲ. ಆಗಾಗ ಬಗಲಗುಂಟೆಗೂ ಕೂಡ ಬರುವಂಥದ್ದು, ಭೇಟಿ ಮಾಡುವಂಥದ್ದು, ಗಂಡ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮನೆಗೆ ಬರುವಂಥದ್ದು, ಇಂಥವೆಲ್ಲವೂ ಕೂಡ ಮಾಡ್ತಾ ಇದ್ದ. ಆ ಒಂದು ನಿಟ್ಟಿನಲ್ಲೂ ಕೂಡ ಅಷ್ಟೇ ಈಗೇನು ಬಗಲಗುಂಟೆಗೆ ಹೋದಂಥ ವೇಳೆಯಲ್ಲೂ ಕೂಡ ಅಷ್ಟೇ ಮತ್ತೆ ದೊಡ್ಡವ್ರನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಆದರೂ ಕೂಡ ಅಷ್ಟೇ ಪ್ರಿಯಾಂಕಾ 11ನೇ ತಾರೀಕಿನಂದು ಮನೆಯಿಂದ ಹೊರಗಡೆ ಹೋದಾಕೆ ಕಸ ಹಾಕಿ ಬರ್ತೀನಿ ಅಂತೇಳಿ ಮತ್ತೆ ವಾಪಸ್ ಬಂದಿಲ್ಲ. ಈ ನಿಟ್ಟಿನಲ್ಲಿ CCTV ಫುಟೇಜನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆಕೆ ಕಸದ ಜೊತೆಗೆ ಒಂದು ಬ್ಯಾಗನ್ನು ಕೂಡ ಅಷ್ಟೇ ಜೊತೆಯಲ್ಲಿ ತಗೊಂಡು ಹೋಗ್ತಿರುವಂಥದ್ದು ಕ್ಯಾಪ್ಚರ್ ಆಗಿದೆ. ಸದ್ಯಕ್ಕೆ ಗಂಡ CCTV ದೃಶ್ಯಗಳ ಜೊತೆಗೆ ಪ್ರಭುವಿನ ಹೆಸರನ್ನು ಕೂಡ ಅಷ್ಟೇ ಸೇರಿಸಿ ಈಗಾಗಲೇ FIR ಅನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಪ್ರಿಯಾಂಕಳಿಗೋಸ್ಕರ ತೀವ್ರ ಹುಡುಕಾಟವನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂತಹದ್ದು. ಶರ್ಮಿತಾ, ಫಾಲೋ ಮಾಡೋಣ ಸದ್ಯನ. ಥ್ಯಾಂಕ್ ಯು ಮಂಜು ಆರ್ಯ. ಮತ್ತೊಂದು ಘಟನೆ ಆಗಿದೆ. ಗಂಡನ ಸ್ನೇಹಿತನ ಜೊತೆಯಲ್ಲಿ ಹೆಂಡತಿ ಎಸ್ಕೇಪ್ ಆಗಿದ್ದಾಳೆ. ಮಂಡ್ಯದ ಬನ್ನಂಗಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮದುವೆಯಾದ 2 ವರ್ಷಕ್ಕೆ ಗಂಡನನ್ನ ಬಿಟ್ಟು ಹೆಂಡತಿ ಜೂಟ್. ಆಟೋ ಚಾಲಕನನ್ನ ಪ್ರೀತಿಸಿ ಮದುವೆಯಾಗಿದ್ದು ರಕ್ಷಿತಾ 2 ವರ್ಷಕ್ಕೆ ಗಂಡನ ಸ್ನೇಹಿತನ ಜೊತೆಯಲ್ಲಿ ಈಗ ಕಾಲ್ ಕಿತ್ತಿದ್ದಾಳೆ, ಅಂದ್ರೆ ಎಸ್ಕೇಪ್ ಆಗಿದ್ದಾಳೆ. 2ನೇ ಮದುವೆಯಾಗಿ ಗಂಡನಿಗೆ ಫೋಟೋವನ್ನ ಪತ್ನಿ ಕಳಿಸಿದ್ದಾಳೆ. 2 ವರ್ಷದ ಹಿಂದೆ ಸಾಗರ್ ಮತ್ತೆ ರಕ್ಷಿತಾ ಲವ್ ಮ್ಯಾರೇಜೇ ಆಗಿದ್ದು. ಈಗ ನೋಡಿದ್ರೆ ಗಂಡನ ಫ್ರೆಂಡ್ ಜೊತೆಯಲ್ಲಿ ಆಕೆ ಓಡ್ ಹೋಗ್ಬಿಟ್ಟಿದ್ದಾಳೆ. ಮದುವೆಯಾಗಿ ಫೋಟೋ ಸ್ಟೇಟಸ್ಗೆ ಹೆಂಡತಿ ಹಾಕೊಂಡಿದ್ದಾಳೆ. ಆ ಗಂಡನಿಗೆ ಗೊತ್ತಾಗಿದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಕಂಗಾಲಾದ ಸಾಗರ್ ಇದೀಗ ನನಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ತಂಗಿ ಅಂತಿದ್ದವನ ಜೊತೆಗೆ ಅವಳು ಓಡ್ ಹೋಗ್ಬಿಟ್ಟಿದ್ದಾಳೆ. ಅವ್ರು ಚೆನ್ನಾಗೇ ಇರಲಿ, ನನಗೆ ಡಿವೋರ್ಸ್ ಕೊಡ್ಲಿ, ಮನೆಯಿಂದ ತಗೊಂಡು ಹೋಗಿರುವಂತ ಚಿನ್ನಾಭರಣ, ಹಣ ಅದೆಲ್ಲ ವಾಪಸ್ ಕೊಡ್ಲಿ ಅಂತೇಳಿ ಗಂಡ ಈಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಡಿಫ್ರೆಂಟ್ ಕೇಸ್. 2 ವರ್ಷದ ಹಿಂದೆ ಪರಸ್ಪರ ಪ್ರೀತಿ ಮಾಡಿ ಸಾಗರ್ ಮತ್ತೆ ರಕ್ಷಿತಾ ಮದುವೆ ಆಗಿದ್ರು. 2 ವರ್ಷ ಆಗಿತ್ತು ಮದುವೆಯಾಗಿ. ಈಗ ನೋಡಿದ್ರೆ ರಕ್ಷಿತಾ ಗಂಡನ್ ಫ್ರೆಂಡ್ ಜೊತೆಯಲ್ಲಿ ಜೂಟ್ ಆಗಿದ್ದಾರೆ. ಮತ್ತೆ ಮದುವೆ ಆಗಿ ಫೋಟೋ ಸ್ಟೇಟಸ್ಗೆ ಹಾಕಿ ಗಂಡನಿಗೆ ಕಳಿಸಿದ ಮೇಲೆನೆ ಈ ರೀತಿ ಹೆಂಡತಿ ಮತ್ತೊಂದು ಮದುವೆ ಆಗಿದ್ದಾಳೆ ಅಂತ ಗಂಡನ ಗಮನಕ್ಕೆ ಬಂದಿದೆ. ಈಗ ಮನೆಯಿಂದ ತಗೊಂಡೋಗಿರೋ ಚಿನ್ನಾಭರಣ ಮತ್ತೆ ದುಡ್ಡು ಅದೆಲ್ಲ ವಾಪಸ್ ಕೊಡ್ಲಿ, ಮತ್ತೆ ನನಗೆ ಡಿವೋರ್ಸ್ ಕೊಡ್ಲಿ, ಅವರಿಬ್ರು ಚೆನ್ನಾಗೇ ಇರಲಿ, ಪರವಾಗಿಲ್ಲ ಅಂತ ಗಂಡ ಈಗ ಹೇಳ್ತಾ ಇದ್ದಾರೆ. ಮಂಡ್ಯದ ಬನ್ನಂಗಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈ ಬಗ್ಗೆ ಗಂಡ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಸಾಗರ್ ಕಂಗಾಲಾಗಿದ್ದಾರೆ. 2 ವರ್ಷದ ಹಿಂದೆ ನನ್ನನ್ನು ಲವ್ ಮಾಡಿದ್ಲು, ಪ್ರೀತಿಸಿದ್ಲು, ಮದುವೆ ಆಗಿದ್ಲು. ಈಗ ನೋಡಿದ್ರೆ ನನ್ನ ಫ್ರೆಂಡ್ ಜೊತೆನೆ ಹೋಗಿದ್ದಾಳೆ. ಮತ್ತೆ ನನ್ನ ಫ್ರೆಂಡ್ ಅವಳನ್ನ ತಂಗಿ ಅಂತ ಕರೀತಾ ಇದ್ದ. ಈಗ ನೋಡಿದ್ರೆ ಮದುವೆ ಆಗ್ಬಿಟ್ಟಿದ್ದಾನೆ ಅಂತ ಒಂದು ಶಾಕ್ಗೆ ಒಳಗಾಗಿದ್ದಾರೆ. ಪಕ್ಕದವರು ಈ ಒಂದು 15 ದಿವಸ ಗಲಾಟೆ ಮಾಡಿದ್ರು. ಅವರೇ ಜಗಳ ಮಾಡಿದ್ರು ನಮ್ಗೆ. ಆ ಜಗಳಕ್ಕೆ ನಾವು ಕಂಪ್ಲೇಂಟ್ ಕೊಡಿಕ್ ಹೋಗಿದ್ರು. ಕಂಪ್ಲೇಂಟ್ ಕೊಡಿಕ್ ಹೋಗಿದಾಗ ಇವಳು ಮನೆಯಲ್ಲಿ ಒಬ್ಳೇ ಇದ್ಲು. ಅವ್ರು ಒಬ್ಳೇ ಇದ್ದಾಗ ಏನ್ ಮಾಡೋರು ಇವರು, ಈ ತರ ಕಂಪ್ಲೇಂಟ್ ಜಗಳ ಮಾಡ್ಕೊ ಹೋಯ್ತು ಅಂದ್ರೆ ನೀನು ಭಾಳ ಹಾಳಾಗೋಯ್ತದೆ, ನೀನು ಇಲ್ಲಿ ಕ್ಷೇಮ ಎಲ್ಲ ಇರೋದು, ನೀನು ಯಾರನ್ನ ಬೇರೆ ಇಷ್ಟಪಡ್ಕೊಂಡು ಪರ್ಮನೆಂಟ್ ಮಾಡ್ಕೊಂಡು ನೀನು ಹೊಂದೋಗು, ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ, ನಾವು ಹೆಲ್ಪ್ ಮಾಡಿ ನಿನ್ನ ಮದುವೆನೂ ಮಾಡ್ತೀವಿ, ನೀನು ಎಲ್ಲಿಗೆ ಬೇಕೋ ಕರ್ಕೊ ತಲುಪಿಸ್ತೀವಿ ಅಂತ ಎಲ್ಲಾನು ಹೇಳಿ ಈ ಹುಡುಗಿನ ಕರ್ಕೊ ಹೋಗು. ಇವ್ರು ಬೆಂಗಳೂರಲ್ಲಿ ಯಾವುದೋ ಒಂದು ಮನೆ ಮಾಡಿ ಇಡ್ಸ್ತಿ, ಇವರು ಅವರ ಸಂಬಂಧಿಕರು ಮನೆಯೆಲ್ಲ ಇಡ್ಸಿ ಇವಾಗ ಹುಡುಗಿಯ ಮದುವೆ ಮಾಡೋರು ಸರ್. ಆಮೇಲೆ ಏನಪ್ಪಾ ಅಂದ್ರೆ ಈ ತರ ಬೇರೆ ಯಾರಿಗೂ ಫ್ಯಾಮಿಲಿಗೆ ಆಗೋದ್ ಬೇಡ. ಇವರು ಮಾಡಿಯಾರ ಯಾರು ಅಂದ್ರೆ ನಮ್ಮನೆ ಅಕ್ಕಪಕ್ಕ, ನಮ್ಮ ಮನೆ ಪಕ್ಕದರೇ.
ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಇದೊಂದು ವಿಚಿತ್ರ ಕೇಸ್. ಈಗ ಈ ಫ್ರೆಂಡ್ ಜೊತೆಗೆ ಏನು ಓಡ್ ಹೋಗಿದ್ದಾಳೆ ಆಕೆ ರಕ್ಷಿತಾ, ಮದುವೆ ಅಂದ್ರೆ ಫಸ್ಟ್ ಮದುವೆ ಆಗಿಲ್ಲಲ್ಲ 2 ವರ್ಷಕ್ಕೆ ಮುಂಚೆ ಸಾಗರ್ ಜೊತೆಗೆ, ಅವಾಗ ಮುಂಚೆನೂ ಪರಿಚಯ ಇತ್ತಾ ಅಥವಾ ಮದುವೆ ಆದ್ಮೇಲೆ ಪರಿಚಯ ಆಗಿರೋದಾ? ಇವಾಗ ಎಲ್ಲಿದ್ದಾರೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಶರ್ಮಿತಾ, ಏನು ಅಂತಂದ್ರೆ ಕಳೆದ 9 ತಿಂಗಳಿಂದ ಇಂದ್ರ ಅನ್ನುವಂತವನ ಜೊತೆನಲ್ಲಿ ಅಂದ್ರೆ ಫ್ರೆಂಡ್ಶಿಪ್ ಇರುತ್ತೆ ಈತನಿಗೆ, ಅಂದ್ರೆ ಸಾಗರ್ಗೆ. ಕಳೆದ 9 ತಿಂಗಳ ಹಿಂದೆ ಪರಿಚಯವಾಗ್ತಾನೆ. ಆತ ಕೂಡ ಆಟೋವನ್ನ ಓಡಿಸುವಂತ ವ್ಯಕ್ತಿ ಆಗಿರ್ತಕ್ಕಂಥದ್ದು. ರಕ್ಷಿತಾಗೂ ಕೂಡ ಪರಿಚಯವನ್ನ ಮಾಡ್ಕೊಟ್ಟಿರ್ತಾನೆ. ಅಂದ್ರೆ ಫ್ರೆಂಡ್ಶಿಪ್ ಆದ ಬಳಿಕ ಆತನು ಕೂಡ ರಕ್ಷಿತಾ ಅಂದ್ರೆ ಇವ್ರ ಮನೆಗೆ ಬಂದು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹಾಗಾಗಿ ಪರಿಚಯವನ್ನ ಮಾಡ್ಕೊಟ್ಟಿರ್ತಾನೆ ಸಾಗರ್, ನನ್ನ ಸ್ನೇಹಿತ ಈತ ಇಂದ್ರ ಅಂತ. ಆದ್ರೆ ಕೊನೆಗೆ ಈಗ ಆತನೇ ರಕ್ಷಿತಾನನ್ನ ಕರೆದುಕೊಂಡು ಹೋಗಿ ಇನ್ನೊಂದು ಮದುವೆಯನ್ನ ಆಗಿ ಇಬ್ರು ಕೂಡ ಸ್ಟೇಟಸ್ಗೆ ಫೋಟೋವನ್ನ ಹಾಕೊಂಡು ಗಂಡನಿಗೂ ಕೂಡ ಪತಿಗೂ ಕೂಡ ರಕ್ಷಿತಾ ಫೋಟೋವನ್ನ ಕಳಿಸುವಂಥದ್ದು. ಹೀಗಾಗಿ ಸಾಗರ್ಗೆ ಆಕ್ರೋಶ ಬಂದಿರುವಂತದ್ದು. ಜೊತೆಗೆ ತನ್ನ ಮನೆಯಲ್ಲಿದ್ದಂತ 1 ಲಕ್ಷ ರು ಹಣವನ್ನ ತೆಗೆದುಕೊಂಡೋಗಿದ್ದಾಳೆ. ಜೊತೆಗೆ ಒಂದಷ್ಟು ಜ್ಯುವೆಲ್ಸ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾಳೆ ಅಂತ ಸಾಗರ್ ಆರೋಪವನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಾಗರ್ ಈಗ ದೂರನ್ನ ಕೊಟ್ಟಿದ್ದಾನೆ. ನನ್ನ ಪತ್ನಿ ಈ ರೀತಿ ಮನೆಯಲ್ಲಿದ್ದಂತ ಹಣ ಹಾಗೂ ಆಭರಣಗಳನ್ನ ತೆಗೆದುಕೊಂಡು ಹೋಗಿದ್ದಾಳೆ. ಹೀಗಾಗಿ ಹಣ ಮತ್ತೆ ಆಭರಣವನ್ನ ಕೊಡಿಸಿ, ಜೊತೆಗೆ ನನ್ನ ಸ್ನೇಹಿತನೇ ಜೊತೆಯಲ್ಲೇ ಹೋಗಿರೋದ್ರಿಂದ ಆಕೆ ನನಗೆ ಬೇಡ, ನನಗೆ ಡಿವೋರ್ಸ್ ಅನ್ನ ಕೊಡಿಸಿ, ಜೊತೆಗೆ ನನ್ನ ಹಣ ಮತ್ತೆ ಆಭರಣವನ್ನು ವಾಪಸ್ ಕೊಡಿಸಿ ಅಂತ ಪೊಲೀಸರ ಮೊರೆ ಹೋಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್. ಮತ್ತೊಂದು ಘಟನೆ ಆಗಿದೆ. ಗಂಡನ್ ಸ್ನೇಹಿತನ ಜೊತೆಯಲ್ಲಿ ಹೆಂಡತಿ ಎಸ್ಕೇಪ್ ಆಗಿದ್ದಾಳೆ. ಮಂಡ್ಯದ ಬನ್ನಂಗಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮದುವೆಯಾದ 2 ವರ್ಷಕ್ಕೆ ಗಂಡನನ್ನ ಬಿಟ್ಟು ಹೆಂಡತಿ ಜೂಟ್. ಆಟೋ ಚಾಲಕನನ್ನ ಪ್ರೀತಿಸಿ ಮದುವೆಯಾಗಿದ್ದು ರಕ್ಷಿತಾ. 2 ವರ್ಷಕ್ಕೆ ಗಂಡನ ಸ್ನೇಹಿತನ ಜೊತೆಯಲ್ಲಿ ಈಗ ಕಾಲ್ ಕಿತ್ತಿದ್ದಾಳೆ, ಅಂದ್ರೆ ಎಸ್ಕೇಪ್ ಆಗಿದ್ದಾಳೆ. 2ನೇ ಮದುವೆಯಾಗಿ ಗಂಡನಿಗೆ ಫೋಟೋವನ್ನ ಪತ್ನಿ ಕಳಿಸಿದ್ದಾಳೆ. 2 ವರ್ಷದ ಹಿಂದೆ ಸಾಗರ್ ಮತ್ತೆ ರಕ್ಷಿತಾ ಲವ್ ಮ್ಯಾರೇಜೇ ಆಗಿದ್ದು. ಈಗ ನೋಡಿದ್ರೆ ಗಂಡನ ಫ್ರೆಂಡ್ ಜೊತೆಯಲ್ಲಿ ಆಕೆ ಓಡ್ ಹೋಗ್ಬಿಟ್ಟಿದ್ದಾಳೆ. ಮದುವೆಯಾಗಿ ಫೋಟೋ ಸ್ಟೇಟಸ್ಗೆ ಹೆಂಡತಿ ಹಾಕೊಂಡಿದ್ದಾಳೆ. ಆ ಗಂಡನಿಗೆ ಗೊತ್ತಾಗಿದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಕಂಗಾಲಾದ ಸಾಗರ್ ಇದೀಗ ನನಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ತಂಗಿ ಅಂತಿದ್ದವನ ಜೊತೆಗೆ ಅವಳು ಓಡ್ ಹೋಗ್ಬಿಟ್ಟಿದ್ದಾಳೆ. ಅವ್ರು ಚೆನ್ನಾಗೇ ಇರ್ಲಿ, ನನಗೆ ಡಿವೋರ್ಸ್ ಕೊಡ್ಲಿ, ಮನೆಯಿಂದ ತಗೊಂಡು ಹೋಗಿರುವಂತ ಚಿನ್ನಾಭರಣ ಹಣ ಅದೆಲ್ಲ ವಾಪಸ್ ಕೊಡ್ಲಿ ಅಂತೇಳಿ ಗಂಡ ಈಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಡಿಫ್ರೆಂಟ್ ಕೇಸ್. 2 ವರ್ಷದ ಹಿಂದೆ ಪರಸ್ಪರ ಪ್ರೀತಿ ಮಾಡಿ ಸಾಗರ್ ಮತ್ತೆ ರಕ್ಷಿತಾ ಮದುವೆ ಆಗಿದ್ರು. 2 ವರ್ಷ ಆಗಿತ್ತು ಮದುವೆಯಾಗಿ. ಈಗ ನೋಡಿದ್ರೆ ರಕ್ಷಿತಾ ಗಂಡನ್ ಫ್ರೆಂಡ್ ಜೊತೆಯಲ್ಲಿ ಜೂಟ್ ಆಗಿದ್ದಾರೆ. ಮತ್ತೆ ಮದುವೆ ಆಗಿ ಫೋಟೋ ಸ್ಟೇಟಸ್ ಹಾಕಿ ಗಂಡನಿಗೆ ಕಳಿಸಿದ ಮೇಲೆನೆ ಈ ರೀತಿ ಹೆಂಡತಿ ಮತ್ತೊಂದು ಮದುವೆ ಆಗಿದ್ದಾಳೆ ಅಂತ ಗಂಡನ ಗಮನಕ್ಕೆ ಬಂದಿದೆ. ಈಗ ಮನೆಯಿಂದ ತಗೊಂಡೋಗಿರೋ ಚಿನ್ನಾಭರಣ ಮತ್ತೆ ದುಡ್ಡು ಅದೆಲ್ಲ ವಾಪಸ್ ಕೊಡ್ಲಿ, ಮತ್ತೆ ನನಗೆ ಡಿವೋರ್ಸ್ ಕೊಡ್ಲಿ, ಅವರಿಬ್ರು ಚೆನ್ನಾಗೇ ಇರಲಿ, ಪರವಾಗಿಲ್ಲ ಅಂತ ಗಂಡ ಈಗ ಹೇಳ್ತಾ ಇದ್ದಾರೆ. ಮಂಡ್ಯದ ಬನ್ನಂಗಾಡಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಈ ಬಗ್ಗೆ ಗಂಡ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಸಾಗರ್ ಕಂಗಾಲಾಗಿದ್ದಾರೆ. 2 ವರ್ಷದ ಹಿಂದೆ ನನ್ನನ್ನು ಲವ್ ಮಾಡಿದ್ಲು, ಪ್ರೀತಿಸಿದ್ಲು, ಮದುವೆ ಆಗಿದ್ಲು. ಈಗ ನೋಡಿದ್ರೆ ನನ್ನ ಫ್ರೆಂಡ್ ಜೊತೆನೆ ಹೋಗಿದ್ದಾಳೆ. ಮತ್ತೆ ನನ್ನ ಫ್ರೆಂಡ್ ಅವಳನ್ನ ತಂಗಿ ಅಂತ ಕರೀತಾ ಇದ್ದ. ಈಗ ನೋಡಿದ್ರೆ ಮದುವೆ ಆಗ್ಬಿಟ್ಟಿದ್ದಾನೆ ಅಂತ ಒಂದು ಶಾಕ್ಗೆ ಒಳಗಾಗಿದ್ದಾರೆ. ಪಕ್ಕದವರು ಈ ಒಂದು 15 ದಿವಸ ಗಲಾಟೆ ಮಾಡಿದ್ರು. ಅವರೇ ಜಗಳ ಮಾಡಿದ್ರು ನಮ್ಗೆ. ಆ ಜಗಳಕ್ಕೆ ನಾವು ಕಂಪ್ಲೇಂಟ್ ಕೊಡಿಕ್ ಹೋಗಿದಾಗ ಇವಳು ಮನೆಯಲ್ಲಿ ಒಬ್ಳೇ ಇದ್ಲು. ಅವಳು ಒಬ್ಳೇ ಇದ್ದಾಗ ಏನ್ ಮಾಡೋರು ಇವರು, ಈ ತರ ಕಂಪ್ಲೇಂಟ್ ಜಗಳ ಮಾಡ್ಕೊ ಹೋಯ್ತು ಅಂದ್ರೆ ನೀನು ಭಾಳ ಹಾಳಾಗೋಯ್ತದೆ, ನೀನು ಇಲ್ಲಿ ಕ್ಷೇಮ ಅಲ್ಲ ಇರೋದು, ನೀನು ಯಾರನ್ನ ಬೇರೆಯವ್ರನ್ನ ಇಷ್ಟಪಡ್ಕೊಂಡು ಪರವಾಜ್ ಮಾಡ್ಕೊಂಡು ನೀನು ಹೊಂದೋಗು, ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ, ನಾವು ಹೆಲ್ಪ್ ಮಾಡಿ ನಿನ್ನ ಮದುವೆನೂ ಮಾಡ್ತೀವಿ, ನೀನು ಎಲ್ಲಿ ಬೇಕೋ ಕರ್ಕೊ ತಲುಪಿಸ್ತೀವಿ ಅಂತ ಎಲ್ಲಾನು ಹೇಳಿ ಈ ಹುಡುಗಿನ ಕರ್ಕೊ ಹೋಗು. ಇವರು ಬೆಂಗಳೂರಲ್ಲಿ ಯಾವುದೋ ಒಂದು ಮನೆ ಮಾಡಿ ಇಡ್ಸಿ, ಇವರು ಅವರ ಸಂಬಂಧಿಕರು ಮನೆಯೆಲ್ಲ ಇಡ್ಸಿ ಇವಾಗ ಹುಡುಗಿಯ ಮದುವೆ ಮಾಡೋರು ಸಹ. ಆಮೇಲೆ ಏನಪ್ಪಾ ಅಂದ್ರೆ ಈ ತರ ಬೇರೆ ಯಾರಿಗೂ ಫ್ಯಾಮಿಲಿಗೆ ಆಗೋದ್ ಬೇಡ. ಇವರು ಮಾಡಿಯಾರ ಯಾರು ಅಂದ್ರೆ ನಮ್ಮನೆ ನಮ್ಮ ಮನೆ ಪಕ್ಕತಾರೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಇದೊಂದು ವಿಚಿತ್ರ ಕೇಸ್. ಈಗ ಈ ಫ್ರೆಂಡ್ ಜೊತೆಗೆ ಏನು ಓಡ್ ಹೋಗಿದ್ದಾಳೆ ಆಕೆ ರಕ್ಷಿತಾ, ಮದುವೆ ಅಂದ್ರೆ ಫಸ್ಟ್ ಮದುವೆ ಆಗಿಲ್ಲಲ್ಲ 2 ವರ್ಷಕ್ಕೆ ಮುಂಚೆ ಸಾಗರ್ ಜೊತೆಗೆ, ಅವಾಗ ಮುಂಚೆನೂ ಪರಿಚಯ ಇತ್ತಾ ಅಥವಾ ಮದುವೆ ಆದ್ಮೇಲೆ ಪರಿಚಯ ಆಗಿರೋದಾ? ಇವಾಗ ಎಲ್ಲಿದ್ದಾರೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಶರ್ಮಿತಾ, ಏನು ಅಂತಂದ್ರೆ ಕಳೆದ 9 ತಿಂಗಳಿಂದ ಇಂದ್ರ ಅನ್ನುವಂತವನ ಜೊತೆನಲ್ಲಿ ಅಂದ್ರೆ ಫ್ರೆಂಡ್ಶಿಪ್ ಇರುತ್ತೆ ಈತನಿಗೆ, ಅಂದ್ರೆ ಸಾಗರ್ಗೆ. ಕಳೆದ 9 ತಿಂಗಳ ಹಿಂದೆ ಪರಿಚಯವಾಗ್ತಾನೆ. ಆತ ಕೂಡ ಆಟೋವನ್ನ ಓಡಿಸುವಂತ ವ್ಯಕ್ತಿ ಆಗಿರ್ತಕ್ಕಂಥದ್ದು.
ರಕ್ಷಿತಾಗೂ ಕೂಡ ಪರಿಚಯವನ್ನ ಮಾಡ್ಕೊಟ್ಟಿರ್ತಾನೆ. ಅಂದ್ರೆ ಫ್ರೆಂಡ್ಶಿಪ್ ಆದ ಬಳಿಕ ಆತನು ಕೂಡ ರಕ್ಷಿತಾ ಅಂದ್ರೆ ಇವ್ರ ಮನೆಗೆ ಬಂದು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹಾಗಾಗಿ ಪರಿಚಯವನ್ನ ಮಾಡ್ಕೊಟ್ಟಿರ್ತಾನೆ ಸಾಗರ್, ನನ್ನ ಸ್ನೇಹಿತ ಈತ ಇಂದ್ರ ಅಂತ. ಆದ್ರೆ ಕೊನೆಗೆ ಈಗ ಆತನೇ ರಕ್ಷಿತಾನನ್ನ ಕರೆದುಕೊಂಡು ಹೋಗಿ ಇನ್ನೊಂದು ಮದುವೆಯನ್ನ ಆಗಿ ಇಬ್ರು ಕೂಡ ಸ್ಟೇಟಸ್ಗೆ ಫೋಟೋವನ್ನ ಹಾಕೊಂಡು ಗಂಡನಿಗೂ ಕೂಡ ಪತಿಗೂ ಕೂಡ ರಕ್ಷಿತಾ ಫೋಟೋವನ್ನ ಕಳಿಸುವಂಥದ್ದು. ಹೀಗಾಗಿ ಸಾಗರ್ಗೆ ಆಕ್ರೋಶ ಬಂದಿರುವಂತದ್ದು. ಜೊತೆಗೆ ತನ್ನ ಮನೆಯಲ್ಲಿದ್ದಂತ 1 ಲಕ್ಷ ರು ಹಣವನ್ನ ತೆಗೆದುಕೊಂಡೋಗಿದ್ದಾಳೆ. ಜೊತೆಗೆ ಒಂದಷ್ಟು ಜ್ಯುವೆಲ್ಸ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾಳೆ ಅಂತ ಸಾಗರ್ ಆರೋಪವನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಾಗರ್ ಈಗ ದೂರನ್ನ ಕೊಟ್ಟಿದ್ದಾನೆ. ನನ್ನ ಪತ್ನಿ ಈ ರೀತಿ ಮನೆಯಲ್ಲಿದ್ದಂತ ಹಣ ಹಾಗೂ ಆಭರಣಗಳನ್ನ ತೆಗೆದುಕೊಂಡು ಹೋಗಿದ್ದಾಳೆ. ಹೀಗಾಗಿ ಹಣ ಮತ್ತೆ ಆಭರಣವನ್ನ ಕೊಡಿಸಿ, ಜೊತೆಗೆ ನನ್ನ ಸ್ನೇಹಿತನೇ ಜೊತೆಯಲ್ಲೇ ಹೋಗಿರೋದ್ರಿಂದ ಆಕೆ ನನಗೆ ಬೇಡ, ನನಗೆ ಡಿವೋರ್ಸ್ ಅನ್ನ ಕೊಡಿಸಿ, ಜೊತೆಗೆ ನನ್ನ ಹಣ ಮತ್ತೆ ಆಭರಣವನ್ನು ವಾಪಸ್ ಕೊಡಿಸಿ ಅಂತ ಪೊಲೀಸರ ಮೊರೆ ಹೋಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್.